ಹಾಯ್ ವಿವೋಸ್, ವೆಲ್ಕಮ್ ಟು ಸುವರ್ಣ ಸಂಸ್ಕೃತಿ ಚಾನಲ್. ನೀವು ಇದೀಗ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿದೀಗ ಮಾಡ್ತಾ ಇರೋದು ಘಮ ಘಮಿಸುವ ಉಪ್ಪಿಟ್ಟು. ಸ್ವಲ್ಪ ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟ ಇರಲ್ಲ, ಆದರೂ ನಾವು ಉಪ್ಪಿಟ್ಟೇ ತಿಂತೀವಿ. ಯಾಕಂದರೆ ನನಗಿಷ್ಟ ಉಪ್ಪಿಟ್ಟು. ನೀವು ಒಂದು ಸತಿ ಈ ಥರ ಮಾಡಿ ನೋಡಿ, ನೀವು ಇಷ್ಟಪಡ್ತೀರಾ. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಕಡಿಮೆ ಇಂಗ್ರೀಡಿಯೆಂಟ್ಸ್: ಒಂದು ಈರುಳ್ಳಿ, ಟೊಮ್ಯಾಟೊ, 4 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು, ಹಾಗೆ ಕಾಳು ತೊಗೊಂಡಿದ್ದೀನಿ. ನೋಡಿ, ರವೆಗೆ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಬನ್ಸಿ ರವೆ ಅರ್ಧ kg ಆಗೋಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ತಳ ಅಂಟದೆ ನೀಟಾಗಿ ತಳ ಸೀದೆ ಇರೋ ಥರ ನೀವು ನೀಟಾಗಿ ಹುರ್ಕೋಬೇಕು. ಅದು ಒಳ್ಳೆ ಘಮ ಬರುತ್ತೆ ಸಹ, ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರ ಉಪ್ಪಿಟ್ಟನ್ನ ಮಾಡಿ ತಿಂದರೆ ಕಳೆದೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದಾಗ ನೀಟಾಗಿ ಹುರ್ಕೊತಾ ಇದ್ದೀನಿ. ನಿಮಗೆ ಒಂದು ಟಿಪ್ಸ್ ಹೇಳ? ಬೇಡ ಬಿಡಿ, ನೀವು ಕೇಳಲ್ಲ. ಇದನ್ನು ನೀಟಾಗಿ ಹುರ್ಕೊಳ್ಳಿ ಸಾಕು. ಇವಾಗ ನೋಡಿ, ಹುರಿದಿರೋದಾಗಿದೆ. ಸೈಡಲ್ಲಿ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಆಗೋಷ್ಟು ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಹಾಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಸಿಗಬಾರ್ದು, ಆ ಥರ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು. ಹಾಗೆ ಹುಳ್ಳಿಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ನಾನು ಹುಳ್ಳಿಕಾಯಿ ಬಲ್ತಿರುತ್ತಲ್ವ, ಅದು ಬೀಜ ಆಗಿರುತ್ತಲ್ವ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ, ಅದು ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ಈರುಳ್ಳಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ನೋಡಿ, ಇವಾಗ ನಾನು ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ. ಟೊಮ್ಯಾಟೊನೂ ಅಷ್ಟೇ ನೀಟಾಗಿ ಬೇಯಬೇಕು. ನೀಟಾಗಿ ಬೆಂದರೆ ಅದು ಒಳ್ಳೆ ರುಚಿ ಬರುತ್ತೆ. ನೋಡಿ, ಇನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ ನಾನು ಸ್ವಲ್ಪ ಹೊತ್ತು. ಇದು ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾನು 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಬೆರೆಸ್ಕೊಂಡು ನಾನು 2 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಎಷ್ಟು ಕುದಿಬೇಕು ಅಂದರೆ ಅದು ಕಾಳು ಹಾಕಿರ್ತೀರಲ್ಲ, ಕಾಳು ನೀಟಾಗಿ ಬೇಯಬೇಕು, ಆ ಥರ ಕುದಿಬೇಕು. ನೋಡಿ, ಇದು ಕುದಿದಿದೆ. ನಾನು ಇವಾಗ ರವೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಒಂದು ಸೈಡ್ ರವೆ ಹಾಕ್ಕೊಂತಾರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದು ಗಂಟು ಬರಬಾರ್ದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ. ನಾನಿವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ರವೆ ಚೆನ್ನಾಗಿ ಕುದ್ದಿದೆ ಅನ್ನೋವಾಗ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿಬಿಡಿ. ಅದು ಹಬೆಗೆ ನೀಟಾಗಿ ಬೆಂದ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಸ್ವರ್ಗಕ್ಕೆ ಹೋಗಿ ಗಂಟೆ ಹೊಡೆದು ಬರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದೀಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿರೋ ಗಂಟೆನ ಹೊಡೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.